ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಯುವರ್ ಅಭಿಷೇಕ್. ಇವತ್ತಿನ ವಿಡಿಯೋ ಹೆಲ್ಮೆಟ್ ಇಂಟರ್ಕಾಮ್ ಬಗ್ಗೆ. ಸೊ ರೀಸೆಂಟ್ಲಿ ನಾವು ಲಾಸ್ಟ್ ವೀಕೆಲ್ಲ ಒಂದು ಟ್ರಿಪ್ ಹೋಗಿ ಬಂದಿದ್ವಿ. ಆ್ಯಕ್ಚುಲಿ ಇಟ್ ಈಸ್ ಅ ಡ್ರೀಮ್ ಟ್ರಿಪ್. ಮೋಸ್ಟ್ ಆಫ್ ದ ಪೀಪಲ್ ಡ್ರೀಮ್ ಟ್ರಿಪ್ ಆಗಿರುತ್ತೆ, ವಿಚ್ ಈಸ್ ಲದಾಖ್ಗೆ ಹೋಗಿ ಬಂದ್ವಿ. ಸೊ ನಾವು ಹೋಗಿದ್ದು ಲೇ ಟು ಲೇ ಸರ್ಕ್ಯೂಟ್ ಮಾಡಿದ್ವಿ. ಮೇಜರ್ ಪ್ಲೇಸಸ್ ಇನ್ ಲದಾಖ್ ಎಲ್ಲ ಕವರ್ ಮಾಡ್ಕೊಂಡಿದ್ವಿ. ಟೋಟಲ್ ಆಫ್ 8 ಡೇಸ್ ಆಫ್ ಟ್ರಿಪ್ ಹೋಗಿದ್ವಿ ನಾವು, 8 ದಿನದ್ದು ಟ್ರಿಪ್ಪು. ಸೊ ಅದರಲ್ಲಿ ನೂಬ್ರಾ, ಪ್ಯಾಂಗಾಂಗ್, ಸುಮರೋರಿ, ಮತ್ತು ಉಮ್ಲಿಂಗ್ಲಾ, ಹಾನ್ಲೆ, ಚಾಂಗ್ಲಾ ಮತ್ತು ಇನ್ನೂ ಬೇಜಾನ್ ಪ್ಲೇಸಸ್ ಕವರ್ ಮಾಡಿದ್ವಿ. ಸಡನ್ನಾಗಿ ಆ ಪ್ಲೇಸಸ್ ನೇಮ್ಸ್ ಎಲ್ಲ ಆರ್ ವೆರಿ ಅನ್ಫೆಮಿಲಿಯರ್ ನಮಗಲ್ವಾ. ಸೊ ಆ ಪ್ರೊನೌನ್ಸಿಯೇಷನ್ನು ಎಲ್ಲ ಹೆಸರು ನೆನಪಿರೋದು ಹೊರತೋಗ್ತಿದೆ. ಸೊ ಇವತ್ತಿನ ವಿಷಯ ಏನಂದರೆ ಹೆಲ್ಮೆಟ್ ಇಂಟರ್ಕಾಮ್ಸ್. ಸೊ ಅಲ್ಲಿ ಆ ಟ್ರಿಪ್ಗೆ ನಾವೊಂದು ಇಂಟರ್ಕಾಮ್ ಯೂಸ್ ಮಾಡಿದ್ವಿ. ಅದು ಬಂದು ಈಜಾಜ್ ಅಂತಲೇ ಪ್ರೊನೌನ್ಸ್ ಮಾಡೋದು ಅಂತ ನಾನು ಭಾವಿಸ್ತೀನಿ, ಗೊತ್ತಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. EJEAS ಈಜಾಜ್ ಅಂತ ಬ್ರ್ಯಾಂಡಿಂದು. ಸೊ ಅದರದ್ದು Q8 ಮಾಡೆಲ್ನ ನಾವು ಯೂಸ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಇದು 6 ರೈಡರ್ಸ್ ಸಪೋರ್ಟ್ ಮಾಡುತ್ತೆ. ಆ ಇಂಟರ್ಕಾಮ್ ನಾವು 5 ರೈಡರ್ಸ್ ಇದ್ವಿ ಆ್ಯಕ್ಚುಲಿ. ಸೊ ದಿಸ್ ಈಸ್ ದ ಇಂಟರ್ಕಾಮ್. ನೋಡ್ಬೋದು ನೀವು, ಈಜಾಜ್ Q8 ಅಂತ. ಸೊ ಇದರಲ್ಲಿ ಮೆಶ್ ಕನೆಕ್ಟಿವಿಟಿ ಟೆಕ್ನಾಲಜಿ ಇರುತ್ತೆ ಆ್ಯಂಡ್ ಬ್ಲೂಟೂತ್ ಆ್ಯಸ್ ವೆಲ್. ಸೊ ಇನ್ನು ಯೂನಿವರ್ಸಲ್ ಆಗು ಪೇರ್ ಮಾಡ್ಬೋದು ಆ್ಯಂಡ್ ಮೆಶ್ ಕನೆಕ್ಟಿವಿಟಿ ವಿತ್ ದ ಸೇಮ್ ಬ್ರ್ಯಾಂಡಿಂದು ಯೂಸ್ ಮಾಡ್ಬೋದು. ನನಗೆ ರಿವ್ಯೂ ಅಂತ ಕೇಳೋದಾದರೆ ಇಟ್ ಈಸ್ ಪ್ರಿಟಿ ಗುಡ್ ಫಾರ್ ದಿಸ್ ಪ್ರೈಸ್ ರೇಂಜ್. ನೀವೊಂದು 6,000 ಒಳಗಡೆ ನೋಡ್ತಿದ್ದೀರಾ ಅಂದರೆ ದಿಸ್ ಈಸ್ ಬೆಸ್ಟ್ ಬೈ ಆ್ಯಕ್ಚುಲಿ. ನಾವು ತುಂಬ ವೀಡಿಯೋಸ್ ನೋಡಿ ರಿಸರ್ಚ್ ಮಾಡಿ ಎಲ್ಲ ನೋಡಿಕೊಂಡು ನಮಗೆ ಇದು ಬೆಸ್ಟ್ ಅನಿಸ್ತು ಆ್ಯಕ್ಚುಲಿ ಫಾರ್ ದಿಸ್ ರೇಟ್, ಈ ಪ್ರೈಸ್ ರೇಂಜಲ್ಲಿ. ಬಿಕಾಸ್ ಫೀಚರ್ಸು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದೆ. ಸೊ ಪರ್ಸ್ನಲಿ ನಾವು ಯೂಸ್ ಮಾಡಿದ ಪ್ರಕಾರ ಏನನ್ನೋದಂದರೆ ಸೌಂಡ್ ಕ್ವಾಲಿಟಿ ಕ್ಯಾನ್ ಬಿ ಬೆಟರ್. ಸೌಂಡ್ ಕ್ವಾಲಿಟಿ ಸ್ಪೀಕರ್ಸ್ ಕೊಟ್ಟಿರೋದು ಏನಿದೆ ಅದು ಸೌಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಈಸ್ ಲೈಕ್ ಇನ್ನೂ ಚೆನ್ನಾಗಿ ಇರ್ಬೋದು, ಇನ್ನೂ ಒಳ್ಳೆ ಸ್ಪೀಕರ್ಸ್ ಕೊಡ್ಬೋದು. ಕ್ಲಾರಿಟಿ ಸ್ವಲ್ಪ ಕಡಿಮೆ ಅದರಲ್ಲಿ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್. ಕನೆಕ್ಟಿವಿಟಿ ವೈಸ್ ಬಂದರೆ 1 ಕಿಲೋಮೀಟರ್ ರೇಡಿಯಸ್ ರೇಂಜ್ 100% ಎಕ್ಸ್ಪೆಕ್ಟ್ ಮಾಡ್ದಂಗೆ ಪರ್ಫಾರ್ಮ್ ಮಾಡುತ್ತೆ ಆ್ಯಕ್ಚುಲಿ. ಸೊ 5 ರೈಡರ್ಸ್ ವಿತೌಟ್ ಎನಿ ಪ್ರಾಬ್ಲಮ್ ನಾವು ಕನೆಕ್ಟ್ ಮಾಡಿಕೊಂಡು ಮೆಶ್ ಇಂಟರ್ಕಾಮ್ ಯೂಸ್ ಮಾಡಿ, ಮೆಶ್ ಇಂಟರ್ಕಾಮ್ ಯೂಸ್ ಮಾಡಿಕೊಂಡು ನಾವು ಸೊ 5 ರೈಡರ್ಸ್ ಆರಾಮಾಗೆ ಯೂಸ್ ಮಾಡ್ಬೋದು. ಕಟ್ ನ್ಯೂ ಒನ್. ಸೊ 5 ರೈಡರ್ಸ್ ನಾವು ಯೂಸ್ ಮಾಡಿದ್ವಿ ಇದು ಆ್ಯಕ್ಚುಲಿ. ನಾವು 4 ಜನರ ಹತ್ರ ಇನಿಷಿಯಲಿ ನಾವು 4 ಜನ ತೊಗೊಂಡಿದ್ವಿ. ಒಬ್ಬರದು ಮಿಸ್ ಆಗಿತ್ತು. ಅವರು ಅಲ್ಲೇ ಸಿಟಿಯಲ್ಲಿ ನಾವು ಯೂಸ್ ಮಾಡಿದ್ದು ಒಂದಿನ ನೋಡಿ ಇಲ್ಲ ನನಗೂ ಬೇಕು ಅಂತ ಇನ್ನೊಂದು ಫ್ರೆಂಡು ತೊಗೊಂಡ. ಸೊ ಎಲ್ಲ ಕನೆಕ್ಟ್ ಮಾಡಿಕೊಂಡು ಜಾಲಿಯಾಗಿ ಹಾಡಾಡಿಕೊಂಡು ಕಿರ್ಚಾಡಿಕೊಂಡು ಮಾತಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ. ಇಟ್ ವಾಸ್ ವರ್ತ್ ಇಟ್. ಯಾಕಂದರೆ ಇಂಟರ್ಕಾಮ್ ಇದ್ದಿದ್ದರಿಂದ ನಾವು ಆಲ್ವೇಸ್ ಕನೆಕ್ಟೆಡ್ ಆಗಿದ್ವಿ. ಮಾತಾಡ್ಕೊತ ಅದು ಇದು ತರಲೆ ಮಾಡ್ಕೊತ, ಅಪಾರ್ಟ್ ಫ್ರಮ್ ಜೋಕ್ಸ್ ಅದರ್ ವಿಷಯಕ್ಕಾಗಲಿ ಎಲ್ಲಾದರೂ ನಿಲ್ಲಿಸ್ತಿದ್ದೀವಿ, ಏನಾದರೂ ಹೇಳಬೇಕು ಅಂದರೆ ಇಟ್ ವಾಸ್ ವೆರಿ ಈಸಿ. ನಾರ್ಮಲಿ ಆದರೆ ಒಂದು 20 ಸತಿ ಹಾರ್ನ್ ನೋಡಿದ್ರೂ ಗ್ಯಾರಂಟಿ ಇಲ್ಲ ಅವನಿಗೆ ಕೇಳಿಸುತ್ತೆ ಇಲ್ಲ ನಮ್ಗೆ ಕೇಳಿಸುತ್ತೆ. ನಾನು ಇವಾಗ ನಿಲ್ಲಿಸ್ತಿದ್ದೀನಿ ಅಂದರೆ ಅವ್ನು ಹೋಗ್ಬಿಟ್ಟಿರ್ತಾನೆ, ನೋಟಿಸ್ ಮಾಡಲ್ಲ ಕೆಲವೊಂದು ಸಾರಿ. ರೈಡ್ ಹೋಗ್ತಿರೋ ವೇಗದಲ್ಲಿ ಜೋಶಲ್ಲಿ ಕಾಣಿಸಲ್ಲ. ಸೊ ಆ ವಿಷಯದಲ್ಲಿ ಇದು ಚೆನ್ನಾಗಿದೆ. ಯೂಸರ್ ಫೀಡ್ಬ್ಯಾಕ್ ಆರ್ ರಿವ್ಯೂ ಅಂತ ಕೇಳಿದ್ರೆ
ನನ್ನ ಪ್ರಕಾರ ಸೌಂಡ್ ಕ್ವಾಲಿಟಿ ಕ್ಯಾನ್ ಬಿ ಬೆಟರ್. ಇನ್ನೂ ಚೆನ್ನಾಗಿ ಕೊಡ್ಬೋದು. ಆ ಸ್ಪೀಕರ್ಸ್ ಏನು ಕೊಡ್ತಾರಲ್ಲ, ಹೆಲ್ಮೆಟ್ ಒಳಗಡೆ ಮೌಂಟ್ ಮಾಡಿರ್ತೀವಿ, ದ್ಯಾಟ್ ಈಸ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತೇನಿಲ್ಲ, ಬಟ್ ಇನ್ನೂ ಚೆನ್ನಾಗಿರ್ಬೋದು. ಸೌಂಡ್ ಕ್ವಾಲಿಟಿ, ಸೌಂಡ್ ಜಾಸ್ತಿ ಎಲ್ಲ ಕರೆಕ್ಟಾಗಿ ಬರುತ್ತೆ, ಬಟ್ ಕ್ವಾಲಿಟಿ ಐ ಆಮ್ ಟಾಕಿಂಗ್ ಅಬೌಟ್. ಅದು ಬಿಟ್ಟರೆ 5 ಜನ ನಾವು ಯೂಸ್ ಮಾಡಿದ್ವಿ, ಆಲ್ ಗುಡ್. ಎಲ್ಲೂ ನಮ್ಗೆ ಇಶ್ಯೂಸ್ ಅಂತ ಏನೂ ಫೇಸ್ ಮಾಡಿಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ಐ ವಿಲ್ ಶೋ ಯು ಕ್ವಿಕ್ ಡೆಮೋ. ಇದು ಆಫ್ ಆಗಿದೆ ಇವಾಗ. ಸೊ ದಿಸ್ ಬಟನ್ ಇದು ಆನ್ ಮಾಡುತ್ತೆ, ಈಗ ಆನ್ ಆಯಿತು. ಆ್ಯಂಡ್ ಮೆಶ್ ಪೇರ್ ಮಾಡಬೇಕು ಅಂತಂದರೆ ಇದೆರಡು ಬಟನ್ಸ್ನ ಹಿಂಗೆ ಹಿಡಿದಿಟ್ಕೊಂಡ್ರೆ ಈ ಲೈಟ್ ಬರುತ್ತಲ್ಲ. ಸೊ ಇದನ್ನು ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ. ಇನ್ನೊಂದು ಇಂಟರ್ಕಾಮ್ ಅಥವಾ ಇನ್ನು 5 ಇಂಟರ್ಕಾಮ್ಸ್ ಏನಿದೆ, ಇದು ಸೇಮ್ ಈಜಾಸಿಂದು ಈ ಥರನೇ ಆನ್ ಮಾಡಿ, ಇದು ಈ ಈ ಈ ಈ ಬಟನ್ ಮತ್ತು ಮೈನಸ್ ಬಟನ್ ಎರಡು ಹಿಡಿದಿಟ್ಕೊಂಡ್ರೆ ಅಟ್ ಎ ಟೈಮ್ 5 ಸೆಕೆಂಡ್ಸ್ ಆರ್ 6 ಸೆಕೆಂಡ್ಸ್ಗೆ ಮೆಶ್ ಮೋಡ್ ಆನ್ ಆಗುತ್ತೆ, ಪೇರಿಂಗ್ ಮೋಡ್. ಸೊ ಎಲ್ರದ್ದು ಈ ಥರ ಮೆಶ್ ಮೋಡಲ್ಲಿದ್ದಾಗ ಯಾವುದಾದ್ರು ಒಂದು ವಿಚ್ ಎವರ್ ಮಾಸ್ಟರಾಗಿ ಯೂಸ್ ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನು ನೀವು ಜಸ್ಟ್ ಒಂದು ಕ್ಲಿಕ್ಕಿಂಗ್ ಮಾಡಿದ್ರೆ ಸರೌಂಡಿಂಗ್ ನಿಯರ್ ಬೈ ಅಲ್ಲಿ ಪೇರಿಂಗ್ಗೆ ನಿಂತಿರೋ ರೆಡಿ ಇರೋ ಇಂಟರ್ಕಾಮ್ಸು ಕನೆಕ್ಟ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಇದೊಂದೇ ಇರೋದು, ಅದಕ್ಕೆ ಇದನ್ನು ಆಗಲಿಲ್ಲ. ಅದರ್ ದೆನ್ ದ್ಯಾಟ್ ನೆಕ್ಸ್ಟ್ ಟೈಮ್ಗೆಲ್ಲ ಆಟೋಮೆಟಿಕ್ಕಾಗಿ ಆಫ್ ಮಾಡಿ ಜಸ್ಟ್ ಆನ್ ಮಾಡಿದರೆ ಸಾಕು, ಕನೆಕ್ಟ್ ಆಗುತ್ತೆ ಅದೇ. ಇಲ್ಲ ರೇಂಜಿಂದ ನಿಮ್ಮ ಎಕ್ಸಾಂಪಲ್ ನೀವು ಹಿಂದೆ ಉಳ್ಕೊಂಡ್ರಿ, ಇಲ್ಲ ನಿಲ್ಲಿಸ್ಕೊಂಡ್ರಿ ಗಾಡಿ, ಸೊ 1 ಕಿಲೋಮೀಟ್ರ್ ದಾಟಿ ಹೋಗಿದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ, ನಿಮ್ಮ ನೆಕ್ಸ್ಟ್ ಇಂಟರ್ಕಾಮ್ಸ್ ಅಂತಂದರೆ ನೀವು ಆ ರೇಂಜಿಂದ ಹೊರಗೆ ಬಂದಿರ್ತೀರ. ಮತ್ತು ನೀವು ಆ 1 ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಹೋಗಿದ ತಕ್ಷಣ ಅದು ಆಟೋಮೆಟಿಕ್ಲಿ ಕನೆಕ್ಟ್ ಆಗಿಬಿಡುತ್ತೆ ವಿತಿನ್ ಸೆಕೆಂಡ್ಸ್. ಏನೂ ಆ ಥರ ಲ್ಯಾಗ್ ಅಂತೆಲ್ಲೂ ಏನೂ ಫೀಲ್ ಆಗೋಲ್ಲ. ಸೊ ಇದು ಜಸ್ಟ್ ಆ್ಯಂಟೆನಾ, ಇದು ಓಪನ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಇದಾಗಿತ್ತು. ಸೊ ಆಫ್ ಮಾಡೋಕ್ಕೂ ಈ ಸೆಂಟರ್ ಬಟನ್ ಆ್ಯಂಡ್ ಅಟ್ ಎ ಟೈಮ್ ನೀವು ಕನೆಕ್ಟ್ ಮಾಡಿದ್ದಾಗ ಯು ಕ್ಯಾನ್ ಆಲ್ಸೋ ಯೂಸ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು, ಸೇಮ್ Q8 ಅಂತ ಬಂದಿರುತ್ತೆ, ಫೋನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿ. ಸೊ ಇದಾಗಿತ್ತು ಈ ಇಂಟರ್ಕಾಮಿನ ವಿವರಣ ನಿಮಗೆ. ಸೊ ಇನ್ನೊಂದು ವಿಷಯ ಏನಂದರೆ, ಆ್ಯಕ್ಚುಲಿ ನನ್ನ ಇಂಟರ್ಕಾಮು ಹಳೇದಂದರೆ ನನ್ನ ಇಂಟರ್ಕಾಮ್ ಯಾವುದು ಯೂಸ್ ಮಾಡ್ತಿದ್ನಲ್ಲ ನಾನು ಟ್ರಿಪ್ಪಲ್ಲಿ, ಲಾಸ್ಟ್ ದಿನ ವಾಪಸ್ ಬರ್ಬೇಕಾದ್ರೆ ಲೇಗೆ ವಾಪಸ್ ಬರ್ಬೇಕಾದ್ರೆ ಏನಾಯಿತು, ಸಡನ್ನಾಗಿ ಸ್ಟಾಪ್ ಆಗಿತ್ತು, ವರ್ಕ್ ಆಗೋದು ನಿಲ್ಲಿಸ್ಬಿಡ್ತು ಅದು. ಸೊ ಹೋಯ್ತಲ್ಲಪ್ಪ ಇಂಟರ್ಕಾಮ್ ಹೊಸದು, ಒಂದು ವಾರಕ್ಕೆ ಅಂದ್ಕೊಂಡು ಅದೇ, ಬಟ್ ಒಂದು ಇತ್ತು ವಾರಂಟಿ ಏನಾದರೂ ಕ್ಲೇಮ್ ಆಗುತ್ತೆ ಅಂತ. ಸೊ ಇವತ್ತು ಹೋಗಿ ಇವಾಗ ಟ್ರಿಪ್ಪಿಂದ ಒಂದು ವಾರ ಆಯಿತು, ಇದು ಫಸ್ಟ್ ವೀಕೆಂಡು, ಟೈಮ್ ಇವತ್ತು ಸಿಕ್ಕಿತ್ತು, ಅದಕ್ಕೆ ಇವತ್ತು ಹೋಗಿ ಎಕ್ಸ್ಚೇಂಜ್ ಅಂದರೆ ಅದನ್ನು ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ವಾರಂಟಿ ಕ್ಲೇಮ್ ಮಾಡಿಕೊಂಡವರು ನನಗೆ ಇಷ್ಟೊತ್ತು ತೋರಿಸಿದ್ದು ನಿಮಗೆ ಇದು ಹೊಸದು, ಇವತ್ತು ತೊಗೊಂಡು ಹೊಸದಂದರೆ ಆ ಇಂಟರ್ಕಾಮ್ ಬದಲಾಗಿ ಕೊಟ್ಟಿದ್ದು ಇದು ವಾರಂಟಿಯಲ್ಲಿ ಕ್ಲೇಮ್ ಆಗಿ ಇದು ಬಂದಿದ್ದು ಇಂಟರ್ಕಾಮ್. ಸೊ ಈ ಇಂಟರ್ಕಾಮಲ್ಲೇ ನಿಮಗೆಲ್ಲ ತೋರಿಸಿದ್ದು, ಇವತ್ತು ಪೂರ್ತಿ ಅಲ್ಲೇ ಆಯಿತು. ಅದು ಮಧ್ಯಾಹ್ನ ಹಂಗೆ ಹೋಗಿ ತೊಗೊಂಡು ಇಂಟರ್ಕಾಮ್ ಇಸ್ಕೊಂಡು ಆಲ್ಮೋಸ್ಟ್ ಒಂದು 5 ಗಂಟೆ ಆಗೋಯ್ತು ಅಂದ್ಕೊಳ್ಳಿ, 5 ಗಂಟೆ. ಮತ್ತು ಫ್ರೆಂಡಿಂದು ಆ್ಯಕ್ಚುಲಿ ಟ್ಯಾಂಕ್ ಬ್ಯಾಗ್ ಏನಿತ್ತಲ್ಲ, ಅದು ಏರ್ಪೋರ್ಟಿಂದ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಸಪ್ರೇಟ್ ಕ್ಯಾಬಲ್ಲಿ ಹೋಗಿದ್ದ, ಅವ್ರದ್ದು ಬೇರೆ ರೂಟ್, ನಂದು ಬೇರೆ ರೂಟ್ ಇತ್ತಲ್ಲ. ಸೊ ಅವನದು ಟ್ಯಾಂಕ್ ಬ್ಯಾಗು ಏನು ಕ್ಯಾಬಲ್ಲಿ ಹೋಗಿದ್ರಲ್ಲ ಅದೇ ಕ್ಯಾಬಲ್ಲಿ ಬಿಟ್ಬಿಟ್ಟಿದ್ದಾರೆ. ಸೊ ಆ ಟ್ಯಾಂಕ್ ಬ್ಯಾಗು ಆ ಕ್ಯಾಬ್ ಅವರು ದಾವಣಗೆರೆಯಲ್ಲಿರೋದು, ಆ ಕಾರ್ ದಾವಣಗೆರೆಗೆ ಹೋಗಿತ್ತು. ಸೊ ಆ ಕಾರು ಅವರು ಗೊತ್ತಿರೋರೆ, ಫ್ರೆಂಡ್ ಮ್ಯೂಚುವಲ್ ಆ ಥರ ಫ್ರೆಂಡು. ಸೊ ಅವರು ಇವತ್ತು ಬೆಂಗಳೂರು ಬಸ್ಸಲ್ಲಿ ದಾವಣಗೆರೆಯಿಂದ ಹಾಕಿ ಕಳಿಸಿದ್ರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಫ್ರೆಂಡು ಅದೇನೋ ತೊಗೊಬೇಕು ಅಂತೇಳಿ ಅಂಗಡಿಗೆ ಹೋಗಿ
ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ರಾತ್ರಿ ಆಯಿತು. ಇವತ್ತು ಹೋಗಿದ್ದು ನನ್ನ ಫ್ರೆಂಡ್ ಸಿಕ್ಕಿದ್ದು, ಮತ್ತು ಆ ಶಾಪ್ ಏನಿದೆ ಆ ಶಾಪಲ್ಲಿ ವೀಡಿಯೋಸ್ ತಕ್ಕೊಂಡೆ. ಆ ವೀಡಿಯೋಸು ಮತ್ತು ಎಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸು ಹಾಕ್ತೀನಿ ನೋಡಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದ ಕ್ಲಾಸಿಕ್ ಡೈಲಾಗ್ ಹೇಳ್ತಿದ್ದೀನಿ, ಮಾಡಿ ಪ್ಲೀಸ್. ಅವನು ಹತ್ತಿಲ್ಲ, ನೋಡೋಣ, ಅಂಗಡಿಗೆ ಹೋಗಿ ಚೆಕ್ ಮಾಡೋಣ ಏನು ಹೇಳ್ತಾರೆ. ಎಲ್ಲ ಬಾಕ್ಸು ಎಲ್ಲ ಎತ್ಕೊಂಡಿದ್ದೀನಿ. ಮಿಕ್ಕಿದ್ದು ಪಾರ್ಟ್ಸ್ ಎಲ್ಲ ಫಿಟ್ಟಾಗಿ ಹೋಗಿದೆ ಹೆಲ್ಮೆಟ್ಟಲ್ಲಿದೆ ಎಲ್ಲ. ಮಿಕ್ಕಿದ್ದು ಮೈಕು, ಇದರದು ಸ್ಪೀಕರ್ಸ್, ಎವ್ರಿಥಿಂಗ್. ನೋಡೋಣ ಅವ್ರೇನು ಹೇಳ್ತಾರೆ. ನಮ್ಮ ಗುಂಡನ್ನ ಸ್ಟಾರ್ಟ್ ಮಾಡುವ ಸಮಯ. ಆಲ್ಮೋಸ್ಟ್ 15-20 ಡೇಸ್ ಆಯಿತು. ಫಸ್ಟ್ ಕಿಕ್ಕಿಗೆ ಸ್ಟಾರ್ಟ್ ಆಗೋದ್ನಲ್ಲಪ್ಪ. ಮಳೆ ಬರ್ತಾ ಇದೆ. ಈ ಗುಂಡನ್ನು ಒಂದು 5 ನಿಮಿಷ ಐಡಲ್ ಮಾಡಿಟ್ಟಿದ್ದೆ. ಇವಾಗ ಕೋಲ್ಡ್ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ 5 ಮಿನಿಟ್ಸ್ ಐಡಲ್ ಮಾಡಿಟ್ಟಿದ್ದೆ. 5 ಮಿನಿಟ್ಸು, ಆಲ್ಮೋಸ್ಟ್ 5 ಮಿನಿಟ್ಸು. ಗುಡ್ಡ ಇಸ್ ರೆಡಿ ಟು ಗೋ. ಆ್ಯಕ್ಚುಲಿ ನೋಡ್ತಿದ್ರೆ ಗೈಸ್, ಮಳೆ ಫುಲ್ಲಾಗಿದೆ. ರೈನ್ ಲೇಯರ್ಸ್ ಎಲ್ಲ ಏನು ಬೇಡ, ಯಾವ ಮಳೆನೂ ಬರ್ತಿಲ್ಲ ಅಂತ ಇದು ಹಾಕ್ಕೊಂಡ್ಬಂದೆ. ನೋಡಿದರೆ ಆಲ್ರೆಡಿ ಫುಲ್ ವೆಟ್. ನೋಡೋಣ. ಗೋಪ್ರೋನು ತರಲಿಲ್ಲ ಆ್ಯಕ್ಚುಲಿ. ಇಲ್ಲೇ ಶಾರ್ಟ್ ರೈಡ್ ಅಲ್ವಾ ಬೆಂಗಳೂರಲ್ಲಿ. ಗೈಸ್, ನಾವು ಬಂದೆ ಇಲ್ಲಿ ಗೊತ್ತಿನಗರ್. ಇದೇ ಫಿಟ್ ಸ್ಪಾಟ್ ಕಾಣಿಸ್ತಿದ್ಯಾ? ಅಲ್ಲೇ ಇರ್ತಾನೆ ನನ್ನ ಫ್ರೆಂಡು. ಫೋನ್ ಮಾಡಿದ್ದೆ, ಬರ್ತಿದ್ದೇನೆ. ವೆಯ್ಟ್ ಮಾಡಿ. ಸಂದೀಪು ನಮಗೆ ಡಿಫೆಕ್ಟಿವ್ ಇಂಟರ್ಕಮ್ ಕೊಡ್ತಿರೋದು ಇವರೇ. ಇವ್ರನ್ನ ಹಿಡ್ಕೊಬೇಕು, ಎಕ್ಸ್ಚೇಂಜ್ ಮಾಡಿಸ್ಕೊಂಬರೋಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಗೈಸ್, ಬಂದಿದ್ವಿ, ಸಕ್ಸಸ್ಫುಲಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇಂಟರ್ಕಾಮ್ ಹೊಸ ಇಂಟರ್ಕಾಮ್ ಹಳೆ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ. ಆಟೋನಿಟಿ ಅಂತ, ವೆರಿ ಗುಡ್ ಸರ್ವಿಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನೀವು ತೊಗೊಂಡು ಕೊಟ್ಟು. ಇನ್ನೇನೆಲ್ಲ ಮುಗೀತು, ಹೊರಡೋಣ ಈಚೆ ಅಂತ ಹೊರಟ್ವಿ. ಮಳೆ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಒಳಗೆ ಬಂದು ನೋಡ್ಕೊಂಡು ನಿಂತಿದ್ದೀವಿ. ಹೆಲ್ಮೆಟ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಸಕ್ಕತ್ತಾಗಿದೆ. ಐಸ್, ಲುಕ್ ಅಟ್ ದಿಸ್ ಪ್ಯಾರಡೈಸ್. ನೋಡ್ತಾ ಇದ್ವಿ ಶೂಸ್ ಎಲ್ಲ ಎಷ್ಟಿದೆ, ಏನಿದೆ ಅಂತ. ಮ್ಯಾನ್, ಸೋ ಗುಡ್, ನೈಸ್ ಕಲೆಕ್ಷನ್ಸ್. ಇದು ಆ್ಯಕ್ಚುಲಿ ನಾನು ಸಡನ್ನಾಗಿ ನೋಡಿ 5400 ಅಂತ ಅಂದ್ಕೊಂಡು ಅವ್ನಿಗೆ ಓಡೋಗಿ ಹೇಳ್ದೆ, ನೋಡ್ಗುರು ಡೆನೀಸು 5400 ಏನೋ ಮಿಸ್ಟೇಕ್ ಹಾಕಿರಬೇಕು, ಎತ್ಕೊಂಬಿಡೋಣ ಅಂತ. ಆಮೇಲೆ ನೋಡಿದ್ರೆ 54,000. 19 ಮಿಸ್ ಮಾಡಿಬಿಟ್ಟೆ. ದಿಸ್ ಈಸ್ ಆಲ್ಸೋ ಪ್ರಿಟಿ ಗುಡ್. ಪ್ಯಾರಡೈಸ್ ಫಾರ್ ಬೈಕರ್ಸ್. ಇನ್ನು ಕೆಳಗೆಲ್ಲ ಹೆಲ್ಮೆಟ್ ಸೆಕ್ಷನ್ ಇದೆ. ವಾ ಜಾಕೆಟ್ಸ್, ಹೆಲ್ಮೆಟ್ಸ್, ಎಕ್ಸಾಸ್ಟ್. ನೋಡಿ ಗೈಸ್, ಮುಂದಾಗಿ ಇನ್ನೂ 2-3 ಇತ್ತು. ಫುಲ್ಲು ಇದೆ, ಓಡ್ತಾ ಇದೆ ಎಲ್ಲ ಕಡೆ. ಬಾಕಿ ಯಾಕೆ ಬಡವರ ಬಾದಾಮಿ ಗಾಡಿ ಮಾತ್ರ ಮಾತೇ